ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ ನೂರು ಜನುಮ ಗುರು ಋಣವು ತೀರೋಲ್ಲ ನಮೋ ನಮ ಗುರುಗಳೇ ಗುರವೇ ನಮಃ ಗುರವೇ ನಮಃ
ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಧರ್ಮ ದುಷ್ಟರ ನಡುವೆ ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಹಸಿರು ಮಲೆ ಹೂವಲಿನ ಧ್ಯಾನಿಸುವುದು ಕಲಿಸು. ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದ ಕಲಿಸು. ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು. ಜಾಣನಾಗಲು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆಚಾರ ವಿಚಾರ ನಡೆ ನುಡಿ ಹಾಗೂ ಜ್ಞಾನ ಕ್ರಿಯೆಗಳನ್ನು ತಿಳಿಸಿಕೊಟ್ಟು ಎಲ್ಲೋ ಬಿದ್ದ ಕಲ್ಲಿನಂತಹ ನಮ್ಮನ್ನ ಕಡಿದು ಮೂರ್ತಿಯನ್ನಾಗಿ ಮಾಡಿ ದೇವಾಲಯದಲ್ಲಿ ಇಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ವಂದನೆಗಳನ್ನ ಗುರುವಂದನಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸೋಣ. ಮೊದಲನೇದಾಗಿ ಎಲ್ಲ ಅಭ್ಯಾಗತರು शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापः निःशेषजाड्यापः सा निधनि रे रे निरे निरमद द मद मगरे मगरे सा
जय जय हे शारदे दयानी 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 नाद ब्रह्म ओंकार स्वरूपिणी भवभयहरिणी सकलकारिणी भवभयहरिणी सकलकारिणी जय जय हे शारदे दयानी जय जय हे शारदे दयानी स्वरांजलि की तू है जननी सानि धनि सा निध मदनी मगमद मगरि गमा मगरि स मगरि स मगरि स मगरि स स्वरांजलि की तू है जननी भाव भक्ति वीणा करदारिणी आशीष दे मां जगत स्वामिनी जय जय हे शारदे दयानी जय जय हे शारदे दयानी जय जय हे शारदे जय जय हे शारदे जय जय हे शारदे दयानी ಗುರು ಸ್ಮರಣೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪುಷ್ಪಾರ್ಪಣೆ. ಬದುಕು ಎಂಬ 3 ಅಕ್ಷರಕ್ಕೆ ತಂದೆ, ತಾಯಿ ಮತ್ತು ಗುರು, ಈ 3 ಪದಗಳೇ ಶಕ್ತಿ. ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಗಿಂತಲೂ ಮಹತ್ವದ ಪಾತ್ರ ವಹಿಸುವ ಮತ್ತೊಂದು ದೈವವೇ ಅದು ಗುರು ಅಥವಾ ನಮ್ಮ ಶಿಕ್ಷಕರು. ಈ ಪುನರ್ಮಿಲನ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದು ನಮ್ಮ ಮಧ್ಯೆ ಇದ್ದು ತಮ್ಮ ಅಮೂಲ್ಯ ಸಮಯ ನೀಡಿರುವ ಅತಿಥಿಗಳು ಹಾಗೂ ಗುರು ವೃಂದದವರಿಗೆ ನಾನು ತುಂಬ ಕೃತಜ್ಞರಾಗಿದ್ದೇನೆ. ಇವರ ಒಂದು ಸ್ಫೂರ್ತಿ ಹಸ್ತದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂಬ ಹಾರೈಕೆಯೊಂದಿಗೆ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಅಭ್ಯಾಗತರನ್ನ ಸ್ವಾಗತಿಸುವಂತ ಸುಸಮಯ ಇದೀಗ. ಸ್ವಾಗತ ಮತ್ತು ಪುಷ್ಪ ಸಮರ್ಪಣೆ. ಪತ್ತಾರವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಒಂದು ಕೋರಿಕೆಯ ಮೇರೆಗೆ ಇಂದು ಬಂದು ನಮ್ಮ ಒಂದು ವೇದಿಕೆಯನ್ನು ಅಲಂಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ತುಂಬಿ ಇವತ್ತಿನ ಒಂದು ಅಧ್ಯಕ್ಷ ಸ್ಥಾನವನ್ನ ಸ್ವೀಕರಿಸಿದಂತಹ ಶ್ರೀ ಎಸ್.ಸಿ. ಕರಿಕಟ್ಟಿ ಗುರುಗಳಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹಾಗೂ ಈ ಒಂದು ವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀ ಭೀಮ್ಸಿ ಭರಮಣ್ಣವರು ಇವರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ.
ಸುಲೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ತಯ್ಯಕ್ಕೊಂದಾನೋ 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 ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಕಲೆಯಿಂದ ಶಿಲೆಗೆ ಗುಂಚಾರತಿ ಪ್ರತಿಯೊಂದರಲ್ಲೂ ಅವನಾಣತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಅಗಲಿದ ಶಿಕ್ಷಕರುಗಳು ಜಮಾದಾರ್ ಸರ್, ವಿಭೂತಿ ಟೀಚರ್ ಹಾಗೂ ಆಲತಿಗೆ ಸರ್. ಅದೇ ರೀತಿ ಅಗಲಿದ ವಿದ್ಯಾರ್ಥಿಗಳು ಕೇದಾರಿ ಸುಭಂಜಿ, ಉಲ್ಲಾಸ್ ಸಿರಗಾಂವ್ಕರ್, ರಾಘವೇಂದ್ರ ಕುಲಕರ್ಣಿ, ಮಮತಾ ಅಂಗಡಿ ಹಾಗೂ ಮೀನಾಕ್ಷಿ ಕಟ್ಟಿಮನಿ ಈ 4 ಜನ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ 3 ಜನ ಶಿಕ್ಷಕರು ನಮ್ಮನ್ನ ಅಗಲಿದ್ದಾರೆ. ಅವರಿಗೆ ಈಗ ಎಲ್ಲರೂ ಮೌನ ಆಚರಿಸೋಣ 1 ನಿಮಿಷಗಳ ಕಾಲ. ಎಲ್ಲರೂ ಸಾವಧಾನದಿಂದ ನಿಂತುಕೊಂಡು ಈಗ ಮೌನ
ಮೌನ ಮುಕ್ತಾಯ. ಸಮ್ಮಿಲನದ ಸಮಾರಂಭ. ಈ ಒಂದು ಸಮಾರಂಭದ ವಿಸ್ತೃತತೆಯನ್ನ ತಿಳಿಸಲು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಶ್ರೀ ಮಹಾಂತೇಶ್ ನಂದಗಾವಿ ಸರ್ ಅವರು. ಎಲ್ಲ ಗುರುಗಳಿಗೆ ಮನಸ್ಸಿನಲ್ಲಿ ಬಂದ ಕಾರಣ ಎಲ್ಲ ಸ್ನೇಹಿತರು ಸಪೋರ್ಟ್ ಮಾಡಿದರು. ಹಾಗೆ ಮಾರುತಿಗಡ, ಭೀಮ್ಶಿ ಹಡಿಗನಾಳ್, ಪ್ರಫುಲ್ ಗುಂಡೆ, ಹನುಮಂತ ಗುಂಡೆನವರು ಎಲ್ಲರೂ ಸೇರಿಕೊಂಡು ಎವ್ರಿ ಸಂಡೇ ಮೀಟಿಂಗ್ ಮಾಡಿ ಈ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗೂ ದೀಪಾ ಪೊಯ್ದಿರವರು, ಆಮೇಲೆ ಲಕ್ಷ್ಮಿಯವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ಹೀಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧ್ಯವಾಯಿತು. ಪ್ರಫುಲ್ ಗುಂಡೆಯವರು ಏನು ಮಾತಾಡ್ತಾರೆ? ನಿಮ್ಮ ಎಲ್ಲ ಸಪೋರ್ಟಿಗೆ, ನಿಮ್ಮ ಎಲ್ಲ ಏನೇನು ನಮಗೆ ಸಪೋರ್ಟ್ ಮಾಡಿದ್ರಿ ವಾಟ್ಸಪ್ ಗ್ರೂಪ್ನಾಗ, ಅವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಉದ್ದೇಶಕ್ಕಾಗಿ ಆಗಿರಬಹುದು, ಅಥವಾ ನಮ್ಮ ಏನೋ ಒಂದು ಕಾರಣಕ್ಕಾಗಿ ನಾವು ಬೇರೆ ಬೇರೆ ಊರಿಗೆ ಹೋಗಿರಬಹುದು, ಎಲ್ಲೋ ಒಂದು ಕಡೆ ಇರಬಹುದು ನಾವು. ಆದರೆ ನಮ್ಮೆಲ್ಲರನ್ನು ಒಟ್ಟಿಗೆ ಸೇರಿಸಿ ಇಂತಹದೊಂದು ಕಾರ್ಯಕ್ರಮ ನಮ್ಮ ಸಹಪಾಠಿಗಳಾದಂತಹ ಮಹಾಂತೇಶ್, ಮಾರುತಿ ಹಾಗೂ ಪ್ರಫುಲ್ ಗುಂಡೆ ಅಷ್ಟೇ ಅಲ್ಲದೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ಬಂದಿಲ್ಲ, ಜಗದೀಶ್ ಮುತ್ನಾಳ್, ಅದೇ ರೀತಿ ವಿಶಾಲ್ ಅಡಿಶಿತಿ ಹಾಗೂ ನನ್ನ ಸಹಪಾಠಿಗಳಾದಂತಹ ದೀಪಾ ಅವರಾಗಿರ್ಬೋದು. ಮಿಕ್ಕಿರುವಂಥವರ ಹೆಸರು ನನಗೆ ಜ್ಞಾಪಕ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೊದಲನೆಯದಾಗಿ ಇವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನೀವು ಕೂಡ ಅವರಿಗೆ ಚಪ್ಪಾಳೆ ಮುಖಾಂತರ ಸಹಕಾರವನ್ನು ನೀಡಬೇಕು. ಅದು ಅಲ್ಲದೆ ತಮ್ಮ ಒಂದು ದಿನನಿತ್ಯದ ಒಂದು ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ಸಮಯವನ್ನು ಎತ್ತಿಟ್ಟು, ಆ ನಂತರ ಇದಕ್ಕೆ ಒಂದು ಸಮಯವನ್ನು ಮೀಸಲಿಟ್ಟು ನಮ್ಮೆಲ್ಲರನ್ನು ಒಟ್ಟುಗೂಡಿಸಲು ಇಷ್ಟೊತ್ತಿನವರೆಗೂ, ಇದುವರೆಗೂ ಕೂಡ, ಇವಾಗಲೂ ಕೂಡ ನಾವೆಲ್ಲರೂ ಇಲ್ಲಿ ನಾವು ಫ್ರೀ ಆಗಿದ್ದೇವೆ, ಬಟ್ ಇವಾಗಲೂ ಕೂಡ ಅವರು ಬ್ಯುಸಿ ಆಗಿದ್ದಾರೆ. ಈ ಕಾರಣಕ್ಕಾಗಿ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಸ್ಪೆಷಲ್ ಆಗಿ ಅವರಿಗೆ ನಾವು ಚಪ್ಪಾಳೆ ಮೂಲಕ ಶುಭ ಕೋರ್ತೇವೆ. ಅದು ಅಲ್ಲದೆ ನನ್ನ ಒಂದು ಸ್ಪೆಷಲ್ ಒಂದು ವಿನಂತಿ, ಅದು ಅಲ್ಲದೆ ಅವರಿಗೆ ಭಾವಪೂರ್ವಕ ನಮಸ್ಕಾರಗಳು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ನಮ್ಮನ್ನು ಒಟ್ಟುಗೂಡಿಸಿ ಎಲ್ಲೋ ಇದ್ದಂಥವ್ರನ್ನ ಒಂದೇ ಕಡೆಗೆ ಸೇರುವಂತೆ ಮಾಡಿ ನಮ್ಮೆಲ್ಲರ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ಮಾಡಿದಂತಹ, ಅದೇ ರೀತಿ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಆಗಿರಬಹುದು, ನಾವು ಆ್ಯಕ್ಟಿವ್ ಇರಲಿಲ್ಲ, ಬಟ್ ಇದ್ದವರೆಲ್ಲರೂ ಕೂಡಿ ಏನೋ ಒಂದು ಸಹಕಾರ ನೀಡಿದ್ದಾರೆ. ನಮ್ಮ ಎಲ್ಲ ಗುರು ಹಿರಿಯರಿಗೆ ಮತ್ತು ನಮಗೆ ಕಲಿಸಿದಂಥ ಗುರುಮಾತಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ನಮ್ಮ ಒಂದು ಕರೆಗೆ ಹೋಗೊಟ್ಟು, ನಮ್ಮ ಒಂದು ಆಮಂತ್ರಣಕ್ಕೆ ಕಿವಿಗೊಟ್ಟು ಇಲ್ಲಿವರೆಗೂ ಬಂದು ನಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವದಿಸಕ್ಕಾಗಿ ಇವರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಓಂ ಶಾಂತಿ. ದಯವಿಟ್ಟು ಎಲ್ಲರೂ ಶಾಂತರಾಗಿ ತಗೊಳ್ರಿ. ಅಲ್ಲಿ ಹಿಂದಿದ್ದಂಥ ವಿದ್ಯಾರ್ಥಿಗಳು ದಯವಿಟ್ಟು ಮುಂದೆ ಬರಬೇಕು. ಈ ಒಂದು ಕಾರ್ಯಕ್ರಮ ಅಪರೂಪವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನದಿ ಮೇಡಮ್ ಅವರು ವಹಿಸಿಕೊಂಡಿದ್ದಾರೆ. ಸನದಿ ಮೇಡಮ್ ಸಹಿತ ಎಲ್ಲ ನಮ್ಮ ಸಹೋದ್ಯೋಗಿ ಶಿಕ್ಷಕ ಬಂಧುವಿಗೆ ನಾನು ನೆನಪು ಮಾಡ್ತಾ ಅವರಿಗೆ ವಂದಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಿಜವಾಗಿ ಕಲಿಸಿದಂಥ ಗುರುಗಳನ್ನು ನೆನಪು ಮಾಡುವುದು ಕೂಡ ಭಾಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ನಿಜವಾಗಿ ನಿಮಗೆ ಇವತ್ತಿನ ದಿವಸ ಒಂದು ಬೂಸ್ಟರ್ ಡೋಸ್ ಕೊಟ್ಟಿದ್ದೀರಂತ. ನಾವೆಲ್ಲ ನಿವೃತ್ತ ಶಿಕ್ಷಕರು ಇವತ್ತಿನ ದಿವಸ ನಮ್ಮ ಕಾರ್ಯದಲ್ಲಿ ತೊಡಗಿದ್ದೇವೆ. ನೀವು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬೂಸ್ಟರ್ ಡೋಸ್ ಕೊಟ್ಟಿದ್ದೀರಿ. ಈ ಡೋಸ್ ಹೆಂಗದ ಅಂತ ತಿಳ್ಕೊಂಡು ಕೇಳಿದರೆ ಮತ್ತೆ ನಮ್ಮ ಆಯುಷ್ಯ ಇನ್ನೂ ಸ್ವಲ್ಪ ಹೆಚ್ಚಾಗ್ತಾ ಇದೆ. ನಿಮ್ಮೆಲ್ಲ ನೋಡ್ಕೊಡಿ. ಯಾಕಂದ್ರೆ 23 ವರ್ಷಗಳ ಹಿಂದೆ ನಾವು ಕೂಡಿದ್ವಿ, ಅದರ ನಂತರ ಭೇಟಿಯಾದ ಇವತ್ತಿನ ದಿವಸನೇ. ತಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀರಿ. ನಾವೆಲ್ಲರೂ ಕಲಿಸಿದ್ದು ಸ್ವಲ್ಪ, ಯಾಕಂದರೆ ನಾನು ಕಲಿಸಿದ್ದು ಇಂಗ್ಲೀಷು, ಇವರು ಕಲಿಸಿದ್ದು ಸೈನ್ಸು, ಗಣಿತ, ಈ ಪ್ರಕಾರ ಬೇರೆ ಬೇರೆ ವಿಷಯಗಳನ್ನು ಸ್ವಲ್ಪ ಕಲಿಸೇವೆ ನಾವು. ಆದರೆ ಕಲಿತದ್ದು ಮಾತ್ರ ನೀವು ಪೂರ್ಣವಾಗಿ ಕಲಿತಿದ್ದೀರಿ, ಸಂಪೂರ್ಣವಾದಂಥ ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಈಗಾಗಲೇ ಬೇಕಾದಷ್ಟು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೀರಿ. ಸಾಕಷ್ಟು ಸಮಯವನ್ನು ನೀವು ಒಳ್ಳೆಯ ವಿನಿಯೋಗ ಮಾಡ್ತೀಸಂತು. ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾತ್ ಭವೇತ್. ಈ ಪ್ರಕಾರ ನಮ್ಮ ಹಿರಿಯರು ಹೇಳಿದ್ದು. ಏನು ಹೇಳಿದ್ದಾರೆ? ಯಾರಿಗೂ ಕೂಡ ಸ್ವಲ್ಪವೂ ದುಃಖ ಆಗಬಾರ್ದು. ಯಾವಾಗಲೂ ನಗನಗ್ತಾ ಇರಲಿ, ಸುಖವಾಗಿರಲಿ.
ಸರ್ವೇ ಜನ ಅಂತ ಹೇಳಿದ್ರ ಹೊರತಾಗಿ ನಾನು ಸುಖವಾಗಿರಲಿ, ನನ್ನ ಮನೆಯವರು ಸುಖವಾಗಿರಲಿ, ನನ್ನ ಕುಟುಂಬದವರು ಇರಲಿ, ನಮ್ಮ ಊರಿನವರಿರಲಿ ಅಂತ ಹೇಳಿಲ್ಲ. ಇಡೀ ಸಮಸ್ತ ಮನುಕುಲದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಏನಪ್ಪ ಅಂದರೆ ಸುಖವಾಗಿರಲಿ, ಶಾಂತಿಯಿಂದ ಇರಲಿ ಅನ್ನುವಂಥ ಒಂದು ಶ್ರೇಷ್ಠವಾದಂಥ ವಿಚಾರಗಳನ್ನೇನು ಹೇಳಿದ್ದಾರೋ ಆ ಪ್ರಕಾರ ನಾವೆಲ್ಲರೂ ಕೂಡ ಏನಪ್ಪ ಅಂದರೆ ಸುಖದಿಂದ ಬಾಳೋಣ ಅನ್ನುವಂಥ ವಿಚಾರಗಳನ್ನು ಅವರು ಹೇಳಿದ್ದಾರೆ. ಅದಕ್ಕೆ ವಸುಧೈವ ಕುಟುಂಬಕಂ ಅಂತ ಒಂದು ಮಾತು ಬರ್ತಾ ಇದೆ. ಅಂದರೆ ಇಡೀ ವಿಶ್ವವೇ ನನ್ನ ಕುಟುಂಬ, ಇಡೀ ವಿಶ್ವದಲ್ಲಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಏನಪ್ಪ ನನ್ನ ಕುಟುಂಬದ ಸದಸ್ಯರು ಅನ್ನುವಂಥ ಒಂದು ವಿಶಾಲ ಭಾವನೆಯನ್ನು ಹೊಂದಿ ಶ್ರೇಷ್ಠವಾದಂಥ ಜೀವನವನ್ನು ತಾವು ನಡೆಸಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಅದಕ್ಕೆ ಇಲ್ಲಿ ನೀವು ಯಾವ ರೀತಿಯಾಗಿ ಅನ್ಯರ ಜೊತೆಗೆ ವರ್ತಿಸ್ತಾ ಇದ್ದೀರೋ ಹಾಗೆ ನಿಮ್ಮದು ಅದಕ್ಕೆ ಪ್ರತಿಯಾಗಿ ಬರ್ತಾ ಇದೆ. ಈಗ ಸೈನ್ಸಲ್ಲಿ ಒಂದು ಬರ್ತಾ ಇದೆ ಥಿಯರಿ ಏನಂತಂದರೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ಈಚ್ ಅದರ್. ನೀವೇನು ಆ್ಯಕ್ಷನ್ ಮಾಡ್ತಾ ಇದ್ದೀರಾ ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ. ನೀವು ಒಳ್ಳೆಯ ಪ್ರಕಾರ ಆ್ಯಕ್ಷನ್ ಮಾಡಿದರೆ ಅಂದರೆ ನಿಮಗೆ ಒಳ್ಳೆಯದೇ ಬರ್ತಾ ಇದೆ, ಕೆಟ್ಟ ರೀತಿಯಿಂದ ಆ್ಯಕ್ಷನ್ ಮಾಡಿದರೆ ಅಂದರೆ ಕೆಟ್ಟದೇ ಬರ್ತಾ ಇದೆ. ಆ ಪ್ರಕಾರವಾಗಿ ನೀವು ಪ್ರತಿಯೊಬ್ಬರ ಜೊತೆಯೂ ಕೂಡ ಏನಪ್ಪ ಅಂದರೆ ಒಳ್ಳೆಯ ರೀತಿಯಿಂದ ಆ್ಯಕ್ಷನ್ ಮಾಡಿ, ಒಳ್ಳೆಯ ಜೊತೆಗೆ ವರ್ತನೆ ಮಾಡಿ ಶ್ರೇಷ್ಠವಾದಂಥ ಜೀವನವನ್ನು ನಡೆಸ್ರಿ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಕರಿಕಟ್ಟಿ ಸರ್ ಬರಬೇಕಾಗಿತ್ತು. SC ಕರಿಕಟ್ಟಿ ಅವರು ಹೆಡ್ ಮಾಸ್ಟರ್ ಆಗಿ ಬಂದಿದ್ರು ಇಲ್ಲಿ. ಅದಕ್ಕಿಂತ ಮೊದಲು ಸಂಜಯ್ ಮೇಡಮ್ ಆಗಿದ್ದರು. ಅವರು ಕರಿಕಟ್ಟಿ ಸರ್ ಕಡೆ ಜಾರಿ ಕೊಟ್ಟು ಹೋದರು. ಅವರು ಇದಕ್ಕೆ ಹೋದರು, ಸ್ಟೇಷನ್ನಲ್ಲಿ ಹೋದರು, ಸಂಕೇಶ್ವರಕ್ಕೆ ಹೋದರು. ಬರೀ ಸ್ಟೇರಿಂಗ್ ಅಷ್ಟೇ ಕೊಟ್ಟಿದ್ರು ಅವರು, ಇಂಜಿನ್ ಮಾತ್ರ ಅವ್ರ ಕಡೆಗೇನೆ ಇತ್ತು, ಕರಿಕಟ್ಟಿ ಸರ್ ಕಡೆನೇ ಇತ್ತು. ನಾನು ಸ್ಟೇರಿಂಗ್ ಹಿಡ್ಕೊಂಡು ಕೊಡ್ತೇನಪ್ಪ, ನೀವೆಲ್ಲ ದುಗಿಸ್ಕೊಂಡು ಹೋಗಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಹೇಳ್ತಾ ಇದ್ದೆ ನಾನು. ಆವಾಗ ಮೀಟಿಂಗ್ನಲ್ಲಿ ನಾನು ಹೇಳುವಂಥ ಸಂದರ್ಭದಲ್ಲಿ ಅವ್ರು ಅಂತ ಇದ್ದರು, ನೀವೇನು ಕಾಳಜಿ ಮಾಡಿಬೇಡ ಸರ್, ಶಾಲೆಯನ್ನು ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ, ನೀವು ಮುಂದೆ ಕರ್ಕೊಂಡು ಹೋಗಿ ಸಾಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಆ ಪ್ರಕಾರವಾಗಿ ಶಾಲೆಯನ್ನು ನಾವು 7 ವರ್ಷದಿಂದ ಕರ್ಕೊಂಡು ಹೋಗಿರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ನಾವು ಸುಂದರವಾದಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಎಲ್ಲರೂ ಕೂಡಿದ್ದೇವೆ, ಪರಸ್ಪರ ಭೇಟಿಯಾಗಿದ್ದೇವೆ, ನಮ್ಮ ಸುಖ ದುಃಖಗಳನ್ನ ಹಂಚ್ಕೊಂಡಿದ್ದೀರಿ ನೀವು. ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಒಂದು ಹಾಡನ್ನು ಬರೆದಿದ್ದೇನೆ, ಧನ್ಯವಾದ ಅಂತ. ಆ ಹಾಡನ್ನು ಹೇಳ್ತಾ ಇದ್ದೇನೆ, ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಕೇಳಿ. ಮುದ್ದು ವಿದ್ಯಾರ್ಥಿಗಳೇ ಧನ್ಯವಾದವು. ನೀವೆಲ್ಲ ನಮಗಿಂತ ಮುದ್ದು ವಿದ್ಯಾರ್ಥಿಗಳೇ. ನೀವೆಲ್ಲ ಇಷ್ಟು ದೊಡ್ಡವರಾಗಿದ್ದೀರಿ, ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥವ್ರು, ಬಿಸ್ನೆಸ್ ಮಾಡ್ತಾ ಇದ್ದೀರಿ, ದೊಡ್ಡವರಾಗಿದ್ದೀರಿ, ಮದುವೆ ಮಾಡ್ಕೊಂಡಿದ್ದೀರಿ, ಮಕ್ಕಳಾಗಿದ್ದಾವೆ. ಆದರೂ ಕೂಡ ನಮ್ಮ ಎದುರಿಗೆ ನೀವೆಲ್ಲ ಏನು ಮುದ್ದು ವಿದ್ಯಾರ್ಥಿಗಳು. ಮುದ್ದು ವಿದ್ಯಾರ್ಥಿಗಳೇ ಧನ್ಯವಾದವು, ಮರೆತಿಲ್ಲ ಕಲಿಸಿದ ಗುರುಗಳ ನೀವು. ಮುದ್ದು ವಿದ್ಯಾರ್ಥಿಗಳೇ ಧನ್ಯವಾದವು, ಮರೆತಿಲ್ಲ ಕಲಿಸಿದ ಗುರುಗಳ ನೀವು. ಗುರು ಹಿರಿಯರಿಗೆ ನೀವು ಕೊಡುವ ಗೌರವ ಹೀಗೆ ಸಾಗಿರಿ ಮುಂದೆ ಮುಂದಕ್ಕೆ, ಗೌರವದಿ ಬಾಳಿರಿ ಸಮಾಜದಿ ನೀವು. ಹೀಗೆಯೇ ಸಾಗಿರಿಲ್ಲ ಕಲಿಸಿದ ಗುರುಗಳ ನೀವು. ಸಿರಿ ಸಂಪದ ಅಧಿಕಾರ ಶಾಶ್ವತವಲ್ಲ, ಸಿರಿ ಸಂಪದ ಅಧಿಕಾರ ಶಾಶ್ವತವಲ್ಲ. ಗುರಿ ಇರಲಿ ಗೌರವದ ಜೀವನ ಕಡೆಗೆ, ಸಿರಿ ಸಂಪದ ಅಧಿಕಾರ ಶಾಶ್ವತವಲ್ಲ. ಗುರಿ ಇರಲಿ ಗೌರವದ ಜೀವನ ಕಡೆಗೆ. ನಮ್ರ ಚಿತ್ತರಾಗಿ ನೀವು ನಡೆಯಿರಿ ಮುಂದೆ, ನಮ್ರ ಚಿತ್ತರಾಗಿ ನೀವು ನಡೆಯಿರಿ ಮುಂದೆ. ನೆಮ್ಮದಿಯ ಜೀವನ ನಿಮ್ಮದಾಗಲಿ, ನೆಮ್ಮದಿಯ ಜೀವನ ನಿಮ್ಮದಾಗಲಿ. ಮುದ್ದು ವಿದ್ಯಾರ್ಥಿಗಳೇ ಧನ್ಯವಾದವು, ಮರೆತಿಲ್ಲ ಕಲಿಸಿದ ಗುರುಗಳ ನೀವು. ಮರೆತಿಲ್ಲ ಕಲಿಸಿದ ಗುರುಗಳ ನೀವು. ಕೂಡ ನಮ್ರ ಚಿತ್ರವಾಗಿ ನಡ್ಕೊಂಡು
ಶ್ರೇಷ್ಠವಾದಂಥ ಜೀವನ ನಿಮ್ಮದಾಗಲಿ ಅಂತ ತಿಳ್ಕೊಂಡು ನಾವೆಲ್ಲ ಶಿಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಓಂ ಶಾಂತಿ.